ಕನ್ನಡ ಸಿನಿಮಾದಲ್ಲಿ ಪರಭಾಷೆಯ ಸೂಪರ್ ಸ್ಟಾರ್ ನಟರು ನಡೆಸಿರೋದು ಹೊಸದೇನಲ್ಲ, ನಡೆಸ್ತಾನ ಕೂಡ ಇದ್ದಾರೆ. ಕನ್ನಡದ ಅನೇಕ ಸ್ಟಾರ್ಗಳು ಕೂಡ ಪರಭಾಷೆಯ ಸಿನಿಮಾಗಳು ಕೂಡ ನಡೆಸ್ತಾ ಇದ್ರು. ಸೊ ಈಗ ವಿಷಯ ಏನಂದ್ರೆ, ಇತ್ತೀಚೆಗೆ ಶಿವರಾಜ್ ಕುಮಾರ್ ಕೂಡ ಜೈಲರ್ ಸಿನಿಮಾದಲ್ಲಿ ನಡೆಸಿದ್ರು. ಈಗ ಮತ್ತೊಂದು ತಮಿಳು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನಡೆಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ವಿಶೇಷ. ಯಾರು ಸಿನಿಮಾ ಅಂತ ಹೇಳೋದಾದ್ರೆ, ದಳಪತಿ ವಿಜಯ್ ಅವರ ದಳಪತಿ 69 ಏನು ಕೊನೆ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಒಂದು ವಿಶೇಷ ಪಾತ್ರ ಇದೆ. ಆ ವಿಶೇಷ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಅದಕ್ಕೆ ತಕ್ಕಂಗೆ ಶಿವರಾಜ್ ಕುಮಾರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಸಂದರ್ಶನವೊಂದರಲ್ಲಿ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಹೌದು, ದಳಪತಿ 69 ಏನು ಸಿನಿಮಾ ಇದೆ, ಆ ವಿಜಯ್ ಅವರ ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರಕ್ಕೆ ನನ್ನನ್ನು ಅಪ್ರೋಚ್ ಮಾಡಿದ್ದು ನಿಜ. ಅದೊಂದು ಇಂಟ್ರೆಸ್ಟಿಂಗ್ ಪಾತ್ರ ಅಂತ ಅನಿಸ್ತು. ಸೊ ನನಗೂ ಕೂಡ ಈಗ ಡೇಟ್ಸ್ ಮ್ಯಾಚ್ ಆಗ್ತಾ ಇಲ್ಲ. ನಾನು ಕೂಡ ಸಾಲ್ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದೇನೆ. ನನ್ನ ಡೇಟ್ಸ್ ನೋಡ್ಕೊಂಡು ಅವರು ಹೊಂದಾಣಿಕೆ ಮಾಡಿಕೊಂಡು ಮಾಡುವ ಸಾಧ್ಯತೆ ಇದೆ. ಎಲ್ಲ ಅಂದ್ಕೊಂಡಂತೆ ನಡೆದ್ರೆ ಖಂಡಿತ ಆ ಸಿನಿಮಾದಲ್ಲಿ ನಾನು ನಡೆಸ್ತೀನಿ ಅನ್ನೋ ತರದ್ದು ಹೇಳಿಕೆ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಹೇಳ್ತಾ, ದಳಪತಿ ವಿಜಯ್ ಈಗ ರಾಜಕಾರಣಕ್ಕೆ ಧುಮುಕಿದ್ದಾರೆ. ರಾಜಕಾರಣಕ್ಕೂ ಕೂಡ ಅವರು ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗದ ಮೂಲಕ ಅಲ್ಲಿನ ಜನಗಳಿಗೆ ಏನೋ ಹತ್ರ ಆಗ್ಬೇಕು ಇನ್ನಷ್ಟು ಅಂತ ಹೊರಟ್ರು. ಸಿನಿಮಾ ಕೂಡ ಅವ್ರು ಮಾಡ್ಬೇಕು, ಆದ್ರೆ ಇದೇ ಕೊನೆ ಸಿನಿಮಾ ಅಂತ ನಾವೆಲ್ಲ ಹೇಳ್ಬಾರ್ದು. ಅವರು ಒಳ್ಳೆಯ ರಾಜಕೀಯ ಮತ್ತು ಸಿನಿಮಾ ಎರಡನ್ನೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಅವರು ಸಿನಿಮಾನ ಬಿಡಬಾರ್ದು, ಸಿನಿಮಾ ಮಾಡ್ತಾ ಇರ್ಬೇಕು ಅಂತೇಳಿ ಶಿವಣ್ಣ ಕೂಡ ಹೇಳಿದ್ದಾರೆ. ಅದ್ರ ಜೊತೆ ಶಿವಣ್ಣ ಬರೀ ತಮಿಳ್ ಸಿನಿಮಾ ಅಷ್ಟೇ ಮಾಡ್ತಾ ಇಲ್ಲ, ತೆಲುಗಿನ ರಾಮ್ ಚರಣ್ ಅವರ ಸಿನಿಮಾ ಒಂದರಲ್ಲೂ ಕೂಡ ಶಿವಣ್ಣ ನಡೆಸ್ತಾ ಇದ್ದಾರೆ. ಸೊ ಆ ಸುದ್ದಿ ಕೂಡ ಹಿಂದೆನೆ ಕೂಡ ಹರಡಿತ್ತು. ಆ ಸಿನಿಮಾದಲ್ಲೂ ಕೂಡ ಈಗ ಆಕ್ಟಿವ್ ಆಗ್ತಾ ಇದ್ದಾರೆ ಶಿವಣ್ಣ. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಸಾಲ್ ಸಿನಿಮಾಗಳಲ್ಲಿ ಶಿವಣ್ಣ ನಡೆಸಬೇಕಾಗಿದೆ. ಈ ಮಧ್ಯೆ ಏನು ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಬಳಿಕ ಅವರು ಅನಾರೋಗ್ಯ ಹಿನ್ನೆಲೆಯಲ್ಲಿ ಏನು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಚಿಕಿತ್ಸೆ ಪಡ್ಕೊಂಡು ಬಂದು ಅದರ ನಂತರ ಒಂದಿಷ್ಟು ಸಿನಿಮಾಗಳಲ್ಲಿ ತೊಡಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಶಿವರಾಜ್ ಕುಮಾರ್ ಅವರು ಮೊದಲು ಬಂದಂತ ಆಫರ್ಗಳನ್ನೆಲ್ಲ ತಿರಸ್ಕರಿಸ್ತಾ ಇದ್ರು. ಪ್ರಭಾಷೆಯಿಂದ ಸಾಕಷ್ಟು ಅವಕಾಶ ಬಂದಿದ್ದುಂಟು ಅವ್ರಿಗೆ. ದೊಡ್ಡ ದೊಡ್ಡ ನಟರ ಜೊತೆಗೆ ಒಳ್ಳೆ ಅವಕಾಶ ಬಂದ್ರು ಕೂಡ ಶಿವಣ್ಣ ನಟಿಸಿರ್ಲಿಲ್ಲ. ಯಾಕಂದ್ರೆ ಇಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಆ ಕಾರಣಕ್ಕೆ ಕನ್ನಡ ಹೊರತಾಗಿ ಬೇರೆ ಯಾವ ಸಿನಿಮಾ ಮಾಡೋದಿಲ್ಲ ಸದ್ಯಕ್ಕೆ ಅಂತ ಹೇಳಿದ್ರು. ಜೈಲರ್ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಸಿಕ್ತು, ಅದು ಅತಿಥಿ ಪಾತ್ರ. ಅದು ರಜನಿಕಾಂತ್ ಅವರ ಕಾಂಬಿನೇಷನ್ ಆಗಿರೋದ್ರಿಂದ ಒಂದೊಳ್ಳೆ ಪಾತ್ರ ಅನ್ನೋ ಕಾರಣಕ್ಕೆ ಅವರು ನಡೆಸಿದ್ರು. ಆ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಮೆಚ್ಚುಗೆ ಕೂಡ ಬಂತು. ಸೊ ಯಾವಾಗ ಶಿವರಾಜ್ ಕುಮಾರ್ ಅವರ ಪಾತ್ರವನ್ನ ಅಲ್ಲಿನ ಜನ ಮೆಚ್ಕೊಂಡ್ರು, ಸೊ ಅಲ್ಲಿನ ನಿರ್ದೇಶಕರು ನಿರ್ಮಾಪಕರು ಒಬ್ಬೊಬ್ಬರಾಗಿ ಶಿವಣ್ಣನ ಹಿಂದೆ ಬಿದ್ರು. ತಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ, ನೀವು ನಡೆಸ್ಬೇಕು ಅಂತೇಳಿ ಹಿಂದೆ ಬೀಳ್ತಾ ಇದ್ರು. ಆದ್ರೆ ಶಿವರಾಜ್ ಕುಮಾರ್ ಕನ್ನಡದಲ್ಲೇ ಒಂದಿಷ್ಟು ಬ್ಯುಸಿ ಆಗಿದ್ರು. ಅದೇನೋ ಗೊತ್ತಿಲ್ಲ, ಒಳ್ಳೆ ಪಾತ್ರ ಅನಿಸಿದ್ರಿಂದ ದಳಪತಿ ವಿಜಯ್ ಅವರ ಸಿನಿಮಾದಲ್ಲಿ ಏನು ನಡೆಸೋದಕ್ಕೆ ಇಂಟ್ರೆಸ್ಟ್ ತೋರಿದ್ದಾರೆ. ಸೊ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶಿವಣ್ಣ ಅವರು ದಳಪತಿ ವಿಜಯ್ ಅವರ ಕಾಂಬಿನೇಷನ್ ಅಲ್ಲಿ ಆ ಸಿನಿಮಾದಲ್ಲಿ ನಡೆಸೋ ಸಾಧ್ಯತೆ ಇದೆ. ಇನ್ನ ರಾಮ್ ಚರಣ್ ಅವರ ತೆಲುಗಿನ ಮತ್ತೊಂದು ಸಿನಿಮಾದಲ್ಲಿ ಕೂಡ ಶಿವರಾಜ್ ಕುಮಾರ್ ನಡೆಸ್ತಾ ಇದ್ದಾರೆ. ಕನ್ನಡದಲ್ಲಿ ಈಗ ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ. ಅದರ ಜೊತೆಗೆ ಪರಭಾಷೆಯ ಸಿನಿಮಾಗಳಲ್ಲೂ ಶಿವರಾಜ್ ಕುಮಾರ್ ನಡೆಸ್ತಾ ಇರೋದು ಅವರ ಫ್ಯಾನ್ಸ್ಗೆ ಸಾಕಷ್ಟು ಖುಷಿ ಆಗ್ತಾ ಇದೆ. ಒಟ್ಟಲ್ಲಿ ಹೇಳ್ಬೇಕಂತಂದ್ರೆ ಶಿವರಾಜ್ ಕುಮಾರ್ ಅವರಿಗೆ ಕರ್ನಾಟಕ ಮಾತ್ರ ಅಲ್ಲ, ತೆಲುಗು ಮತ್ತೆ ತಮಿಳ್ನಲ್ಲೂ ಕೂಡ ಸಾಕಷ್ಟು ಫ್ಯಾನ್ಸ್ಗಳಿದ್ದಾರೆ. ಹಿಂದೆ ತೆಲುಗಿನ ಒಂದು ಸಿನಿಮಾಗೆ ಪ್ರಚಾರಕ್ಕೆ ಹೋದಾಗಲೂ ಕೂಡ ಅಲ್ಲಿಯ ಫ್ಯಾನ್ಸ್ಗಳು ಸಾಕಷ್ಟು ಅವರಿಗೆ ವಿಜೃಂಭಣೆಯಿಂದ ಏನು ಸ್ವಾಗತ ಮಾಡಿ ಜೈಕಾರ ಹಾಕಿ ಆ ಸಿನಿಮಾನ ಯಶಸ್ಸುಗೊಳಿಸಿದ್ರು. ಸೊ ಈಗಲೂ ಕೂಡ ಶಿವಣ್ಣ ಅವರ ಭೈರತಿ ರಣಗಲ್ ಸಿನಿಮಾನು ಕೂಡ ಎದುರು ನೋಡ್ತಾ ಇದ್ದಾರೆ. ಸೊ ನವೆಂಬರ್ 15ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಶಿವರಾಜ್ ಕುಮಾರ್ ದಳಪತಿ ವಿಜಯ್ ಅವರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ಸುದ್ದಿ.